ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತಿನ ದಿನ ಬೆಂಗಳೂರಿಂದ ಸಿಂಗಾಪುರ್ಗೆ ಹೋಗ್ತಾ ಇದ್ದೀವಿ. ಇವಾಗ ನನ್ನ ತಮ್ಮ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತಾ ಇದ್ದಾನೆ. ಈ ಸಲ ನಾನು ನಮ್ಮಮ್ಮ ಟ್ರಾವೆಲ್ ಮಾಡ್ತಾ ಇರೋದು ಬಿಸ್ನೆಸ್ ಕ್ಲಾಸಲ್ಲಿ. ಬನ್ನಿ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಇಲ್ಲಿ ನೋಡ್ತಾ ಇರೋ ಐಕಾನಿಕ್ ಸ್ಟ್ಯಾಚ್ಯೂ ನಾಡಪ್ರಭು ಕೆಂಪೇಗೌಡ, ಬೆಂಗಳೂರಿನ ಫೌಂಡರ್, ಅವರಿಗೆ ನನ್ನ ನಮನ. ಆಗಲೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಲುಪಿದ್ವಿ. ಇವಾಗ ನಮ್ಮಮ್ಮ ನನ್ನ ತಮ್ಮ ಫೋಟೋ ತೆಗೆಸ್ಕೊತಿದ್ದಾರೆ. ನಮ್ಮದೆಲ್ಲ ಒಂದು ಗ್ರೂಪ್ ಫೋಟೋ ಆಯಿತು. ಪೋರ್ಟರ್ ಸರ್ವೀಸ್ ತೊಗೊಂಡಿದ್ದೀವಿ, ತುಂಬ ಲಗೇಜ್ ಇರೋದ್ರಿಂದ. ಇನ್ನು ಬಿಸ್ನೆಸ್ ಕ್ಲಾಸ್ ಗೇಟ್ ಓಪನ್ ಆಗಿಲ್ಲ. ನಮ್ಮ ಅಮ್ಮಂಗೆ ಸರ್ಪ್ರೈಸು, ಬಿಸ್ನೆಸ್ ಕ್ಲಾಸಲ್ಲಿ ಹೋಗ್ತಾ ಇರೋದು ಗೊತ್ತಿಲ್ಲ. ಸಿಂಗಾಪುರ್ ಏರ್ಲೈನ್ಸ್ ಬಿಸ್ನೆಸ್ ಕ್ಲಾಸ್ ಚೆಕ್ ಇನ್ ಎಲ್ಲ ಮಾಡಾಯಿತು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ತುಂಬಾ ಚೆನ್ನಾಗಿದೆ. ವಾಟರ್ ಫಾಲ್ಸ್, ಗ್ರೀನ್ರಿ. ನಮ್ಮಮ್ಮ ಅಂತೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ವೀಲ್ ಚೇರ್ ಮಾಡಿದ್ದೀವಿ, ಅವ್ರಿಗೆ ತುಂಬ ಡಿಸ್ಟೆನ್ಸ್ ನಡೆಯೋಕ್ಕೆ ಸ್ಟ್ರೈನ್ ಆಗುತ್ತೆ ಅಂತ. ಇವಾಗ ಬಿಸ್ನೆಸ್ ಕ್ಲಾಸ್ ಲಾಂಜಿಗೆ ಬಂದಿದ್ದೀವಿ. ಬನ್ನಿ ತಿಂಡಿ ಹೇಗಿರುತ್ತೆ ಅಂತ ನೋಡೋಣ. ಈ ವೀಲ್ ಚೇರಲ್ಲಿ ಹೆಲ್ಪ್ ಮಾಡ್ತಾ ಇರೋರು ನಮಗೆ ತುಂಬ ಚೆನ್ನಾಗಿ ಸಹಾಯ ಮಾಡ್ತಾ ಇದ್ದಾರೆ. ಬೋರ್ಡಿಂಗ್ ಪಾಸ್ ಎಲ್ಲ ತೋರಿಸಿ ಅವರೇ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಮ್ಮಕ್ಕಂತೂ ತುಂಬಾ ಕಂಫರ್ಟೇಬಲ್ ಆಗಿದೆ. ಇಲ್ಲಿ ಬ್ಯೂಟಿಫುಲ್ ಆಂಬಿಯನ್ಸ್ ಕೂಡ. ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಏನಿದೆ ಅಂತ ನೋಡೋಣ. ಸಿನಮನ್ ರೋಲ್ಸ್, ಕಾರ್ನ್ ಫ್ಲೇಕ್ಸ್, ಎಷ್ಟು ವೆರೈಟೀಸ್ ಇದೆ ನೋಡಿ. ಓಟ್ಸ್ ಕೂಡ ಇಟ್ಟಿದ್ದಾರೆ. ಎಷ್ಟು ಇನೋವೇಟಿವ್. ಬಾರ್ಲಿ ಆ್ಯಂಡ್ ಗ್ರೀನ್ ಮೂಂಗ್ ದಾಲ್ ಖಿಚಡಿ. ಇಲ್ಲಿ ಲೆಮನ್ ಸೇಮಿಯಾ ಶಾವ್ಗೆ ಬೇರೆ ಇದೆ. ಘಮ ಘಮ ಅಂತ ಇದೆ ನಿಜವಾಗ್ಲೂ. ಇಲ್ಲಿ ಅವಲಕ್ಕಿ ಅಥವಾ ಪೋಹ, ಈ ಕಡೆ ಉಪ್ಪಿಟ್ಟು ಬೇರೆ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ, ಖಾರದ ಉಪ್ಪಿಟ್ಟು. ಇಲ್ಲಿ ಇಡ್ಲಿ, ರಾಗಿ ಇಡ್ಲಿ ಅಂತ ಅನಿಸುತ್ತೆ ಇದು. ಈ ಕಡೆ ವೈಟ್ ಇಡ್ಲಿ ಕೂಡ ಇದೆ, ಅಕ್ಕಿ ಇಡ್ಲಿ. ಇಲ್ಲಿ ಬಿಸಿ ಬಿಸಿ ಆಗಿರೋ ಸಾಂಬಾರ್. ಇಲ್ಲಿ ಛೋಲೆ ಗ್ರೇವಿ ತುಂಬ ಚೆನ್ನಾಗಿದೆ. ಇಲ್ಲಿ ಪರಾಠಾಸ್ ಕೂಡ ಬಿಸಿ ಬಿಸಿಯಾಗಿದೆ. ಇಲ್ಲಿ ಫ್ರೂಟ್ಸ್ ಕೂಡ ಇಟ್ಟಿದ್ದಾರೆ. ಪೈನಾಪಲ್, ಪಪಾಯ, ವಾಟರ್ ಮೆಲನ್, ವೆರೈಟೀಸ್ ಆಫ್ ಸ್ಪ್ರೌಟ್ಸ್, ಸ್ಯಾಲೆಡ್ಸ್ಗೆ ತುಂಬ ವೆರೈಟೀಸ್ ಇದೆ. ಇಲ್ಲಿ ಮೊಸರು, ಯೋಗರ್ಟ್ ವೆರೈಟೀಸ್ ಕೂಡ ಇದೆ. ವಾವ್, ಮಸಾಲೆ ದೋಸೆ ನೋಡಿ, ನಮಗೋಸ್ಕರ ಗರ್ಗರಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ನೋಡಿ, ಬೆಳಗ್ಗೆ ಬೆಳಗ್ಗೆ ಎಷ್ಟು ಚೆನ್ನಾಗಿ ನಗ್ತಾ ನಗ್ತಾ ಸಂತೋಷವಾಗಿ ದೋಸೆ ಮಾಡಿಕೊಟ್ಟಾಗ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಫ್ರೆಶ್ ಕೋಕೋನಟ್ ಚಟ್ನಿ ಮತ್ತು ಟೊಮೆಟೊ ಚಟ್ನಿ ಕೂಡ ತುಂಬಾ ಚೆನ್ನಾಗಿದೆ. ಫಸ್ಟ್ ನಮ್ಮಮ್ಮಂಗೆ ನಾನು ತಂದುಕೊಟ್ಟು ಇವಾಗ ನಾನು ಮಸಾಲೆ ದೋಸೆ ಟ್ರೈ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿದೆ. ನನಗೆ ಈರುಳ್ಳಿ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ. ಅದಕ್ಕೆ ಬಟಾಣಿ ಕೂಡ ಹಾಕಿದ್ದಾರೆ. ನಾನು ಇವಾಗ ಕಾಯಿ ಚಟ್ನಿ, ಟೊಮೆಟೊ ಚಟ್ನಿನಲ್ಲಿ ಅದ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಿಲ್ಟರ್ ಕಾಫಿ ಕೂಡ ಸಿಗುತ್ತೆ. ಅದಲ್ಲಿರೋ ವೆರೈಟೀಸ್ ಆಫ್ ಕಾಫಿ ಕೂಡ ನಾವು ಟೇಸ್ಟ್ ಮಾಡ್ಬೋದು. ನಾನು ಫಿಲ್ಟರ್ ಕಾಫಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರೇ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ, ಚೆನ್ನಾಗಿ ತಂದುಕೊಡ್ತಾ ಇದ್ದಾರೆ. ಏನಪ್ಪ ಇದೆಲ್ಲ ಲಿಮಿಟೆಡ್ಡಾ ಅಂತ ನೀವು ಯೋಚನೆ ಮಾಡ್ಬೋದು. ಇದೆಲ್ಲ ಅನ್ಲಿಮಿಟೆಡ್ಡು. ನಾವು ಎಷ್ಟು ಬೇಕಾದರೂ ತಿನ್ಬೋದು, ಎಷ್ಟು ಬೇಕಾದರೂ ಬಿಸಿ ಬಿಸಿಯಾಗಿ ಕುಡಿಬೋದು. ಕಾಫಿ, ಟೀ ಏನು ಬೇಕಾದ್ರೂ ತೊಗೊಬೋದು.
ಆ ಕಡೆ ಫ್ರಿಡ್ಜಲ್ಲಿ ಸಾಫ್ಟ್ ಡ್ರಿಂಕ್ಸ್, ಕೋಲ್ಡ್ ಡ್ರಿಂಕ್ಸ್ ಕೂಡ ನಾವು ತೊಗೊಬೋದು. ಇಲ್ಲಿ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನಾನ್ ವೆಜ್ ತಿನ್ನೋರಿಗೆ ಕೂಡ ತುಂಬ ವೆರೈಟೀಸ್ ಇದೆ ನೋಡಿ. ಈ ಕಡೆ ಬಂದಾಗ ಫ್ರೂಟ್ಸು ಮತ್ತು ಕಪ್ ಕೇಕ್ಸು, ಸ್ವೀಟ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ವೆರೈಟೀಸ್ ಆಫ್ ಫ್ರೂಟ್ಸು, ಇದು ಕಸ್ಟರ್ಡ್ ಅಂತ ಅನಿಸುತ್ತೆ. ಇಲ್ಲಿ ಕೇಕ್ಸ್ ವೆರೈಟೀಸ್ ಇದೆ. ವಾವ್, ಮೌತ್ ವಾಟ್ರಿಂಗ್. ಇಲ್ಲಿ ಮೈಸೂರು ಪಾಕ್ ಕೂಡ ಇದೆ ನೋಡಿ. ಬೆಂಗಳೂರಿಂದ ವಾಪಸ್ ಸಿಂಗಾಪುರ್ಗೆ ಹೋಗಬೇಕಾದ್ರೆ ಡ್ರೈ ಫ್ರೂಟ್ಸ್, ಚೀಸ್ ವೆರೈಟೀಸ್, ಒಳ್ಳೆ ಹಬ್ಬದ ಅಡುಗೆ ಥರ ಅನ್ನಿಸ್ತಾ ಇದೆ ನನಗೆ. ಏಪ್ರಿಕಾಟ್ಸ್, ಚೀಸ್, ಪ್ಲಮ್ಸ್, ಆಲ್ಮಂಡ್ಸ್, ಮೈಸೂರು ಪಾಕ್, ಅಲ್ಲಿ ಪಾಯಸ ಕೂಡ ಇದೆ. ಕ್ರೀಮಿ ಆಗಿರೋ ಶಾವಿಗೆ ಪಾಯಸ, ಗೋಡಂಬಿ ಕೂಡ ಹಾಕಿರೋದು ಕಾಣಿಸುತ್ತೆ. ಏನು ಲಕ್ಷ್ಮಿ ಅವರೇ ಇಷ್ಟೊಂದು ಬ್ಯಾಗು ಅಂತೀರಾ? ನಂದು ಮೇಲ್ಗಡೆ ಇರೋ ಬ್ಯಾಗಲ್ಲಿ ನನ್ನ ಲ್ಯಾಪ್ಟಾಪು, ಎಡಿಟಿಂಗ್ ಬೇಕಾಗಿರೋದು, ರೆಕಾರ್ಡಿಂಗ್ ಬೇಕಾಗಿರೋದು ಎಲ್ಲ ಕ್ಯಾಮೆರಾಸ್ ಇದೆ. ನಮಗೆ ವೀಲ್ ಚೇರಲ್ಲಿ ಹೆಲ್ಪ್ ಮಾಡ್ತಾ ಇರೋರು ತುಂಬಾ ಸಹಾಯ ಮಾಡಿದ್ರು. ಅವ್ರಿಗೆ ನಮ್ಮ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ಲೈಟ್ ಒಳಗಡೆ ಹೋಗೋ ತನಕನೂ ನಮಗೆ ತುಂಬಾ ಹೆಲ್ಪ್ಫುಲ್ಲಾಗಿದ್ದರು. ನಮಗೆ ಚೆಕ್ ಇನ್ ಮಾಡಿದಾಗ್ಲಿಂದ ಫ್ಲೈಟ್ ಒಳಗಡೆ ಹೋಗೋ ತನಕ ಎಕ್ಸಲೆಂಟ್ ಸರ್ವಿಸ್. ಅವ್ರಿಗೆ 5 ಸ್ಟಾರ್ ರೇಟಿಂಗ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇವಾಗ ಫ್ಲೈಟ್ ಒಳಗಡೆ ಬಂದು ಕೂತಿದ್ದೀವಿ. ಈ ವೆಲ್ಕಮ್ ಡ್ರಿಂಕ್ಗೆ ಆರೆಂಜ್ ಜ್ಯೂಸ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಚಿಯರ್ಸ್. ಸೀಟ್ಸು ಎಷ್ಟು ಕಂಫರ್ಟಬಲ್ ಆಗಿದೆ ನೋಡಿ. ವೆರಿ ವೆರಿ ಕಾಸಿ ಆಗಿದೆ. ಕಾಲು ಕೂಡ ಮುಂದ್ಗಡೆ ಸ್ಟ್ರೆಚ್ ಮಾಡಿ ನೀಡ್ಕೊಬೋದು. ಇವಾಗ ಟೇಬಲ್ ಮೇಲೆ ಟೇಬಲ್ ಕ್ಲಾತ್ ಎಲ್ಲ ಹಾಕಿ ಅರೇಂಜ್ ಮಾಡಿದ್ದಾರೆ. ಇವಾಗ ನಮ್ಮ ಲಂಚ್ ಶುರು ಆಗುತ್ತೆ. ಫಸ್ಟ್ ಕೋರ್ಸಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಫುಲ್ಲು ಸ್ಯಾಲೆಡ್ಸು, ರೋಲ್ಸ್ ಇದೆ. ಈ ಕಡೆ ಯೋಗರ್ಟ್ ಇದೆ, ಸ್ಯಾಲೆಡ್ಡು, ಬಟರ್ ಮತ್ತು ಚಟ್ನಿ ಕೂಡ ಇದೆ. ಸಾಲ್ಟ್ ಆ್ಯಂಡ್ ಪೆಪ್ಪರ್, ಸ್ಪೂನ್, ಫೋರ್ಕ್ ಎಲ್ಲನೂ ಇದೆ. ಇವಾಗ ನಿಂಬೆಹಣ್ಣು ಅಥವಾ ಲೈಮ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ ಮೇಲೆ. ಸ್ಯಾಲಡ್ ಲೀವ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ತುಂಬಾ ಕ್ರಿಸ್ಪಿ ಆ್ಯಂಡ್ ಫ್ರೆಶ್ ಆಗಿದೆ. ಆ್ಯಪಲ್ ಜ್ಯೂಸ್ ತೊಗೊಂಡಿದ್ದೀನಿ. ಇವಾಗ ಈ ರೋಲ್ಸ್ನ ಗ್ರೀನ್ ಚಟ್ನಿನಲ್ಲಿ ಡಿಪ್ ಮಾಡ್ಕೊಂಡು ತಿಂತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗಿದೆ. ಫ್ರೆಶ್ನೆಸ್ ನಮ್ಗೆ ಗೊತ್ತಾಗುತ್ತೆ. ಸಿಂಗಾಪುರ್ ಏರ್ಲೈನ್ಸ್ ಬಿಸ್ನೆಸ್ ಕ್ಲಾಸು ಎಕ್ಸಲೆಂಟ್ ಸರ್ವಿಸ್. ನಾನು 5 ಸ್ಟಾರ್ ರೇಟಿಂಗ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇವಾಗ ಬ್ರೆಡ್ ವೆರೈಟೀಸ್ ನಮಗೆ ಆಪ್ಷನ್ಸ್ ಕೊಟ್ಟರು. ನಾನು ಗಾರ್ಲಿಕ್ ಬ್ರೆಡ್ ತೊಗೊಂಡೆ. ತುಂಬಾ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಸಿಂಗಾಪುರ್ ಏರ್ಲೈನ್ಸ್ ನನಗೆ ಆಲ್ ಟೈಮ್ ಫೇವ್ರೆಟ್ ಏರ್ಲೈನ್ಸ್ ಅಂತಲೇ ಹೇಳಬೇಕು. ಈಗ ಮೇನ್ ಕೋರ್ಸಲ್ಲಿ ಪರಾಠ, ದಾಲ್ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ. ಇಲ್ಲಿ ಫುಡ್ ಅಂತೂ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್. 2024 ಈ ಬಿಸ್ನೆಸ್ ಕ್ಲಾಸ್ ಫುಡ್ಡು ಸಿಂಗಾಪುರ್ ಏರ್ಲೈನ್ಸ್ ಎಕ್ಸಲೆಂಟ್ ಆಗಿದೆ.
ನೆಕ್ಸ್ಟ್ ಕೋರ್ಸಲ್ಲಿ ನೋಡಿ ಬಿಸ್ಕೆಟ್ಸು, ಈ ಹೊಸ ವೆರೈಟಿ ಗ್ರೇಪ್ಸು ತುಂಬಾ ಸ್ವೀಟೆಸ್ಟ್ ಇರುತ್ತೆ. ಡ್ರೈ ಫ್ರೂಟ್ಸು, ಕೇಕ್ಸು ಮತ್ತು ಫ್ರೂಟ್ಸು ವೆರೈಟೀಸ್ ಇದೆ. I look forward to travel again in Singapore Airlines. It was very heartwarming experience for me. ಇದೇನು ಗೊತ್ತಾ, ಸ್ಪೆಷಲ್ ಕೊರಿಯನ್ ಸ್ಪ್ರಿಂಗ್ ವಾಟರ್ ಕೊಟ್ಟಿದ್ದಾರೆ ನಮಗೆ ಬಿಸ್ನೆಸ್ ಕ್ಲಾಸ್ ಅವ್ರಿಗೆ. ಆಲ್ಮೋಸ್ಟ್ ಇನ್ನೇನು ಸಿಂಗಪೂರ್ ತಲುಪ್ತಾ ಇದ್ದೀವಿ. ಲ್ಯಾಂಡಿಂಗ್ ಇವಾಗ ಸಿಂಗಪೂರ್ ಚಾಂಗಿ ಏರ್ಪೋರ್ಟಲ್ಲಿ ಇವಾಗಲೇ ಹೋಗ್ತಾ ಇದ್ದೀವಿ. ನಮ್ಮಮ್ಮಂಗೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ವೀಲ್ ಚೇರಲ್ಲಿ. ಅಜ್ಜಿ ಮೊಮ್ಮಗ ನೋಡಿ ಎಷ್ಟು ಖುಷಿ. ಸಂಜಿತ್ತು ನಮ್ಮ ಮನೆಯವರು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಇವಾಗ ಬ್ಯಾಗೇಜ್ ಎಲ್ಲ ಒಳಗಡೆ ಇಡ್ತಾ ಇದ್ದಾರೆ. ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.